ನವೋದಯ ಅರ್ಜಿ 2027 ವಿದ್ಯಾರ್ಥಿ ಆಧಾರ್ ಕಾರ್ಡ್ ಯಾವ ಮೊಬೈಲಿಗೆ ಲಿಂಕ್ ಆಗಿದೆ? ಏಕೆಂದರೆ ನವೋದಯಕ್ಕೆ ಅರ್ಜಿ ಸಲ್ಲಿಸುವಾಗ OTP ಬರುತ್ತದೆ. ಅದನ್ನು ಸಬ್ಮಿಟ್ ಮಾಡಿದ ನಂತರ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ. ಆತ್ಮೇಲೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ಆತ್ಮೇಲೆ ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗ್ರೂಪನ್ನು ತಂದಿರುತ್ತೇವೆ. ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ. ಜಾಯಿನ್ ಆಗಿರಿ. ಮುಂದಕ್ಕೆ ನೋಡೋಣ. ಆತ್ಮೇಲೆ ನವೋದಯ 6ನೇ ತರಗತಿ ಪ್ರವೇಶಕ್ಕಾಗಿ ಅದು 2027-28 ವಿದ್ಯಾರ್ಥಿಗಳು ಪ್ರಸ್ತುತ ಶೈಕ್ಷಣಿಕ ಸಾಲು 2026-27ರಲ್ಲಿ 5ನೇ ತರಗತಿಯನ್ನು ಓದುತ್ತಿರಬೇಕು. ಅರ್ಜಿ ಸಲ್ಲಿಸಿಕೆಗೆ ಆಧಾರ್ ಮತ್ತು OTP ಕಡ್ಡಾಯ ನಿಯಮಗಳಾಗಿರುತ್ತವೆ. ತಾಂತ್ರಿಕ ತೊಂದರೆಯಿಂದ ತಪ್ಪಿಸಲು ಸಂಪೂರ್ಣ ಮಾರ್ಗಸೂಚಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಆಧಾರ್ ಕಾರ್ಡ್ ಪ್ರಾಮುಖ್ಯತೆ. ಅರ್ಜಿ ಸಲ್ಲಿಕೆಯಲ್ಲಿ ಆಧಾರ್ ಕಾರ್ಡ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅದು ನವೋದಯ ಅರ್ಜಿಗೆ ಆಧಾರ್ ಕಾರ್ಡ್ ಅತ್ಯಂತ ಅಗತ್ಯ ದಾಖಲಾತಿಯಾಗಿರುತ್ತದೆ. ಅರ್ಜಿಯನ್ನು ಸಲ್ಲಿಸುವಾಗ ದೃಢೀಕರಿಸಲು ಆಧಾರ್ OTP ಅನಿವಾರ್ಯವಾಗಿರುತ್ತದೆ. ಸರಿಯಾದ ಆಧಾರ್ ಮಾಹಿತಿ ಇಲ್ಲದೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಮುಂದಕ್ಕೆ ನೋಡೋಣ. ಆಧಾರ್ ಲಿಂಕ್ ಪರಿಶೀಲನೆ. ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಯಾವ ಮೊಬೈಲಿಗೆ ಲಿಂಕ್ ಆಗಿದೆ ಅದನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ ಮತ್ತು ಅದು ಚಾಲತಿಯಲ್ಲಿದೆ ಎಂದು ಒಮ್ಮೆ ನೋಡಿಕೊಳ್ಳಿ. OTP ಪಡೆಯುವ ಹಂತ. OTP ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಅರ್ಜಿ ಸಲ್ಲಿಸುವಾಗ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ಲಿಂಕ್ ಆದ ಮೊಬೈಲಿಗೆ 6 ಅಂಕೆಗಳ OTP ಬರುತ್ತದೆ. ಈ OTPಯನ್ನು ನಮೂದಿಸಿದ ನಂತರ ಅರ್ಜಿ ಮುಂದುವರಿಯುತ್ತದೆ. ಆದ್ಮೇಲೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದರೆ ಬಾಲಕ ಬಾಲಕಿಯರಿಗೆ ವಸತಿ ಸಹಿತ ತರಬೇತಿ. ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ. ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಆದ್ಮೇಲೆ ಒಂದೇ ನಂಬರ್ ಹಲವು ಆಧಾರ್. ಒಂದೇ ಮೊಬೈಲಿಗೆ ಹಲವು ಆಧಾರ್ ಕಾರ್ಡ್ಗಳು ಲಿಂಕ್ ಆಗಿದ್ದರೆ ತಂದೆ ತಾಯಿ ನಂಬರಿಗೆ ಕುಟುಂಬದ ಎಲ್ಲ ಆಧಾರ್ ಲಿಂಕ್ ಆಗಿರಬಹುದು. ಇಂಥ ಸಂದರ್ಭದಲ್ಲಿ OTP ಬರುವುದು ವಿಳಂಬವಾಗುತ್ತದೆ ಮತ್ತು ಬರುವುದಿಲ್ಲ. ಏಕೆಂದರೆ ಆಗ ಮಲ್ಟಿಪಲ್ ಕಲೆಕ್ಷನ್ ಎಂದು ಬರುತ್ತದೆ. ಅದಕ್ಕಾಗಿ ಈ ದೋಷವನ್ನು ಪರಿಹಾರ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಮುಂದಿನ ಭಾಗದಲ್ಲಿ. ಆದ್ಮೇಲೆ 2-3 ವರ್ಷಗಳಿಂದ ಆಧಾರ್ ಕಾರ್ಡ್ ಅಪ್ ಟು ಡೇಟ್ ಆಗಿಲ್ಲವೇ? ಮಗುವಿನ ಬೆರಳಚ್ಚು ಬಯೋಮೆಟ್ರಿಕ್ ಇಲ್ಲವಾದರೆ ಸಮಸ್ಯೆ ಖಚಿತವಾಗಿರುತ್ತದೆ. ಹಳೆಯ ಫೋಟೋ ಅಥವಾ ಮಾಹಿತಿ ಇದ್ದರೆ ಆಧಾರ್ ಅದು ಅಮಾನ್ಯವಾಗುತ್ತದೆ, ಅಂದರೆ ಅದು ತಿರಸ್ಕಾರಗೊಳ್ಳುತ್ತದೆ. ಆಧಾರ್ ಕಾರ್ಡ್ ಅಪ್ ಟು ಡೇಟ್ ಇಲ್ಲವಾದರೆ ಅರ್ಜಿಯಲ್ಲಿ ತಾಂತ್ರಿಕ ದೋಷ ಒಳಗಾಗುತ್ತದೆ. ದಾಖಲಾತಿಗಳ ಹೊಂದಾಣಿಕೆ. ಸ್ಟ್ಯಾಟ್ಸ್ ಮತ್ತು ಆಧಾರ ಮಾಹಿತಿಯನ್ನು ತಾಳೆ ನೋಡಿದಾಗ ಶಾಲೆಯ ದಾಖಲಾತಿಯಲ್ಲಿ ಸ್ಟ್ಯಾಟ್ಸ್ ಮಾಹಿತಿ ಆಧಾರ್ನಲ್ಲಿ ಇರಬೇಕಾಗುತ್ತದೆ. ಮಗುವಿನ ಹೆಸರು ಜನ್ಮ ದಿನಾಂಕ 2 ಕಡೆ ಒಂದೇ ಆಗಿರಬೇಕು. ಮಾಹಿತಿ ವ್ಯತ್ಯಾಸವಾದರೆ ಅರ್ಜಿ ತಿರಸ್ಕಾರಗೊಳ್ಳುವ ಸಂಭಾವನೆ ಉಂಟು. ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ಇದು 4 ಮತ್ತು 5 ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಆದ್ಮೇಲೆ ಸೈನಿಕ್ RMS ನವೋದಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಲೈವ್ ಸೆಕ್ಷನ್ ಸಮಯ ಶಾಲೆಯ ಅವಧಿಯ ನಂತರ ಸಂಜೆ 7:30ರಿಂದ 8:30ರವರೆಗೆ ಇರುತ್ತದೆ. ಆದ್ಮೇಲೆ ನಾವು ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ. ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ಆದ್ಮೇಲೆ ಆನ್ಲೈನ್ ತರಗತಿಗಳು ಮೇ 1, 2026ರಿಂದ ಪ್ರಾರಂಭವಾಗುತ್ತವೆ. ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಆದ್ಮೇಲೆ ಮೊಬೈಲ್ ಸಂಖ್ಯೆ ಸಕ್ರಿಯತೆ. ಸಿಮ್ ಕಾರ್ಡ್ ಬಗ್ಗೆ ಎಚ್ಚರವಿರಲಿ. ಆಧಾರ್ ಲಿಂಕ್ ಆದ ಸಿಮ್ ಕಾರ್ಡ್ ಚಾಲತಿಯಲ್ಲಿರಬೇಕು. SMS ಪಡೆಯಲು ಸಿಮ್ ಕಾರ್ಡ್ ರಿಚಾರ್ಜ್ ಇರಬೇಕಾಗುತ್ತದೆ. ನೆಟ್ವರ್ಕ್ ಸಮಸ್ಯೆ ಇಲ್ಲದ ಫೋನನ್ನು ಬಳಸಿ OTP ಪಡೆಯಿರಿ. ಸುಗಮವಾಗಿ ನಿಮ್ಮ ಮಗುವಿನ ಅರ್ಜಿಯನ್ನು ಹಾಕಬಹುದು.
ಕೊನೆಯ ದಿನಾಂಕದವರೆಗೆ ಕಾಯಬೇಡಿ. ಆಧಾರ್ ಕಾರ್ಡ್ ತಿದ್ದುಪಡಿಗೆ 7ರಿಂದ 15 ದಿನಗಳ ಕಾಲಾವಕಾಶ ಬೇಕಾಗುತ್ತದೆ. ಹಿಂದೆ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಸ್ಥಿತಿಯನ್ನು ಪರಿಶೀಲಿಸಿ ಮತ್ತು ಅದನ್ನು ಸರಿಪಡಿಸಿ. ಎಲ್ಲ ದಾಖಲಾತಿಗಳು ಸರಿಯಾಗಿದ್ದರೆ ಮಾತ್ರ ಅರ್ಜಿ ಯಶಸ್ವಿಗೊಳ್ಳುತ್ತದೆ. ಆತ್ಮೀಯರೇ, ವಿದ್ಯಾರ್ಥಿಯ ಇದಕ್ಕೆ ಸೂಕ್ತ ಪರಿಹಾರ ಇಲ್ಲಿದೆ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಒಂದು ಸಂಖ್ಯೆಗೆ ಜೋಡಣೆ ಆಗಿದ್ದರೆ ಮತ್ತು ಅದು ಅಪ್ ಟು ಡೇಟ್ ಆಗಿದ್ದೇ ಆದರೆ OTP ಬರುತ್ತಿಲ್ಲ. ಆಗ ಪರಿಹಾರವೇನು ಸರ್? ಸೂಕ್ತ ಪರಿಹಾರ ಆಗ ವಿದ್ಯಾರ್ಥಿಯ ತಂದೆಯ ಅಥವಾ ವಿದ್ಯಾರ್ಥಿಯ ನಿವೇಶ ಪ್ರಮಾಣ ಪತ್ರ ಅಂದರೆ ಡೊಮೆಲ್ಸಿ ಸರ್ಟಿಫಿಕೇಟ್ ಅಥವಾ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್, ಇದು ಕಂದಾಯ ಇಲಾಖೆಯಿಂದ ಸ್ವೀಕೃತವಾದ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಇದಕ್ಕೆ ಸೂಕ್ತ ಪರಿಹಾರವಾಗಿದೆ. ಆತ್ಮೀಯರೇ, ನಿಮ್ಮ ಮಗುವಿನ ಸೂಕ್ತ ದಾಖಲಾತಿಗಳನ್ನು ನಮ್ಮ ಈ ವಾಟ್ಸಪ್ ನಂಬರಿಗೆ ಕಳಿಸಿದರೆ ನಿಮ್ಮ ಮಗುವಿನ ಅರ್ಜಿಯನ್ನು ನವೋದಯ, ಸೈನಿಕ್, RMS ಶಾಲೆಗಳಿಗೆ ಹಾಕಿಕೊಡುತ್ತೇವೆ. ಆತ್ಮೀಯರೇ, ನವೋದಯದ ಕನ್ನಡ ಮಾಧ್ಯಮದಲ್ಲಿ ನವೋದಯ ಮತ್ತು ಮೊರಾರ್ಜಿ ದೇಸಾಯಿ ಆನ್ಲೈನ್ ಕ್ಲಾಸ್ಗಳು, 1 ವರ್ಷದ ಆನ್ಲೈನ್ ಕ್ಲಾಸ್ಗಳು 2027. ಶುಲ್ಕ ಕೇವಲ 3,000 ರೂಪಾಯಿಗಳು. ಆತ್ಮೀಯರೇ, ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ 4 ಮತ್ತು 5ನೇ ತರಗತಿ, 7 ಮತ್ತು 8ನೇ ತರಗತಿ, 9ನೇ ತರಗತಿ ಪ್ರವೇಶಕ್ಕಾಗಿ ವಸತಿ ಸಹಿತ ತರಬೇತಿ, ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ. ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಧನ್ಯವಾದಗಳು.